ಆಲ್ಮೋಸ್ಟ್ ಆಕ್ಸಿಡೆಂಟ್ ಇಂಥ ಸಿಚುವೇಶನ್ದಾಗ ನಿಮ್ ಜೀವ ಉಳಿಸ್ಕೋಬೇಕಂತಂದ್ರೆ ಇಂಜಿನ್ ಬ್ರೇಕಿಂಗ್ ಕಲಿಬೇಕು. ಇಂಜಿನ್ ಬ್ರೇಕಿಂಗ್ ಏನಂತಂದ್ರೆ ಇವತ್ತು ನಾ ಹೇಳ್ಕೊಡ್ತೀನಿ ನಿಮ್ಗೆ. ಸಿಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ ನೀವು ಬೈಕ್ ರೈಡ್ ಮಾಡುವಾಗ ಥ್ರೋಟಲ್ ಬಿಡಬೇಕು, ಅವಾಗ ಇಂಜಿನ್ ನ್ಯಾಚುರಲಿ ಸ್ಲೋ ಡೌನ್ ಆಕೈತಿ. ನೀವು ಎಕ್ಸಿಲೇಟರ್ ಬಿಟ್ಟಾಗ ಇಂಜಿನ್ ಒಳಗೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಕೈತಿ. ಸೊ ಅವಾಗ ಆಟೋಮೆಟಿಕ್ಲಿ ಬೈಕ್ ಸ್ಲೋ ಡೌನ್ ಆಕೈತಿ. ಇದು ಸ್ಮೂದರ್ ಇರ್ತೈತಿ ಮತ್ತೆ ನಿಮ್ ಬ್ರೇಕ್ಸ್ ಮ್ಯಾಗ್ನು ಜಾಸ್ತಿ ಸ್ಟ್ರೆಸ್ ಬೀಳಂಗಿಲ್ಲ. ಕಾರ್ನಿಂಗ್ದಾಗ ಸ್ಪೀಡ್ ರಿಡ್ಯೂಸ್ ಮಾಡಕ್ಕೆ ಮತ್ತೆ ಘಾಟ್ಸ್ ಒಳಗೆ ಜಾಸ್ತಿ ಬ್ರೇಕ್ಸ್ ಯೂಸ್ ಮಾಡಕ್ ಆಗಂಗಿಲ್ಲ. ಜಾಸ್ತಿ ಬ್ರೇಕ್ಸ್ ಯೂಸ್ ಮಾಡಿದ್ರೆ ಬ್ರೇಕ್ ಪ್ಯಾಡ್ ಸೀಟ್ ಹಾಕಾವು, ಬ್ರೇಕ್ ಫೇಲ್ ಆಕಾವ. ಸೊ ಅವಾಗ ಇಂಜಿನ್ ಬ್ರೇಕಿಂಗ್ ಯೂಸ್ ಆಕೈತಿ. ರೆಗ್ಯುಲರ್ ಬ್ರೇಕಿಂಗ್ ವರ್ಸಸ್ ಇಂಜಿನ್ ಬ್ರೇಕಿಂಗ್. ಇಂಜಿನ್ ಬ್ರೇಕಿಂಗ್ದಾಗ ನಿಮ್ ಬೈಕಿನ ಕಂಟ್ರೋಲ್ ನಿಮ್ ಕಡೆ ಜಾಸ್ತಿ ಇರ್ತೈತಿ. ನೆನಪಿರ್ಲಿ, ಅಗ್ರೆಸಿವ್ ಇಂಜಿನ್ ಬ್ರೇಕಿಂಗ್ ಮಾಡಿದ್ರೆ ನಿಮ್ ಇಂಜನಿಗೂ ಹೊಡೆತ ಕೊಡ್ತೈತಿ. ನೀವು ಎಫೆಕ್ಟಿವ್ಲಿ ಇಂಜಿನ್ ಬ್ರೇಕಿಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಗೇರ್ಸ್ ಆರಾಮ್ಸೆ ಡೌನ್ ಮಾಡ್ರಿ, ರೇವ್ಸ್ ಮ್ಯಾಚ್ ಮಾಡ್ಕೊಂತ. ಸೊ ಅವಾಗ ಸ್ಮೂತ್ ಬೆಂಡ್ ಇದ್ದಂಗೆ ಇರ್ತೈತಿ. ನೀವು ಓವರ್ ದ ಪೀರಿಯಡ್ ಪ್ರಾಕ್ಟೀಸ್ ಮಾಡ್ಕೊಂತಾನೆ ನೀವು ಇಂಜಿನ್ ಬ್ರೇಕಿಂಗ್ ಕಲಿತೀರಿ. ಇಂಜಿನ್ ಬ್ರೇಕಿಂಗ್ ಕಲ್ತ್ರಿ ಅಂದ್ರೆ ನಿಮ್ಮ ಬೈಕ್ ಕಂಟ್ರೋಲ್ ನಿಮ್ಮ ಕಡೆ ಜಾಸ್ತಿ ಇರ್ತೈತಿ. ಸೊ ನಿಮ್ಗೆ ಯಾವುದೋ ಸಿಚುವೇಶನ್ದಾಗೂ ಯೂಸ್ ಆಕೈತಿ. ನಿಮ್ಮ ಗಾಡಿನೂ ಖುಷ್, ನೀವು ಖುಷ್. ಸೊ ಇಂಥ ಆಟೋಮೆಟಿಕ್ ಕಾಂಟೆಂಟಿಗೆ ಫಾಲೋ ಮಾಡ್ಬೇಕು, ಸೇವ್ ಮಾಡ್ಬೇಕು, ಶೇರ್ ಮಾಡ್ಬೇಕು.